ನಂಬಿಕೆ ಮತ್ತು ಪ್ರಾರ್ಥನೆ ಎರಡೂ ಕಣ್ಣಿಗೆ ಕಾಣಿಸವು, ಆದರೆ ಅವು ಅಸಾಧ್ಯವಾದುದನ್ನು ಸಾಧ್ಯವಾಗಿಸಬಲ್ಲವು. ವ್ಯಾಕರಣ ಭಾಗ ವರ್ಣಮಾಲೆ. ವರ್ಣಮಾಲೆಯ ಪರಿಚಯಾತ್ಮಕ ವಿವರ. ಮಾನವ ಮನಸ್ಸಿನ ಭಾವನೆಗಳನ್ನು ಮಾತಿನ ಮೂಲಕ ವ್ಯಕ್ತಪಡಿಸುತ್ತಾನೆ. ಆಡಬೇಕಾದ ಮಾತುಗಳನ್ನು ನಿರ್ದಿಷ್ಟ ಲಿಪಿಯ ಲಿಖಿತ ರೂಪಕ್ಕಿಳಿಸುವುದೇ ಬರವಣಿಗೆ. ಪದ ಮತ್ತು ಪದಗಳ ಸಂಬಂಧವನ್ನು ಖಚಿತವಾಗಿ ತಿಳಿಸುವುದೇ ವ್ಯಾಕರಣಶಾಸ್ತ್ರ. ನಾವು ಮಾತನಾಡುವ ಮಾತುಗಳೆಲ್ಲ ವಾಕ್ಯಗಳಾಗಿರುತ್ತವೆ. ವಾಕ್ಯಗಳು ಪದಗಳಿಂದ ಕೂಡಿರುತ್ತವೆ. ಪದಗಳು ಅಕ್ಷರಗಳಿಂದ ಕೂಡಿರುತ್ತವೆ. ನಮ್ಮ ಅನುಭವ, ಆಲೋಚನೆ, ಕಲ್ಪನೆ ಮತ್ತು ವಿಚಾರಧಾರೆಯನ್ನು ಇನ್ನೊಬ್ಬರಿಗೆ ತಿಳಿಸಲು ನಾವು ಭಾಷೆಯನ್ನು ಬಳಸುತ್ತೇವೆ. ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಜೊತೆ ವ್ಯವಹರಿಸುವಾಗ ಭಾಷೆಯನ್ನು ಬಳಸಬೇಕಾಗುತ್ತದೆ. ಮಾತು ಹಾಗೂ ಬರವಣಿಗೆಯಲ್ಲಿ ಭಾಷೆ ಬಳಕೆಯಾಗುತ್ತದೆ. ಆದ್ದರಿಂದ ಭಾಷೆಯನ್ನು ಕಲಿಯುವವರು ಆ ಭಾಷೆಯ ವ್ಯಾಕರಣವನ್ನು ಅರಿಯುವುದು ಉತ್ತಮ. ಕ್ರಿಯಾತ್ಮಕ ವ್ಯಾಕರಣದ ಕಲಿಕೆಯಿಂದ ಭಾಷೆಯನ್ನು ಸ್ಪಷ್ಟ ಹಾಗೂ ನಿಖರವಾಗಿ ಬಳಸಲು ಸಾಧ್ಯ. ವರ್ಣಮಾಲೆ. ಹಕ್ಕಿ ಮರದಿಂದ ಹಾರಿತು ಎಂಬ ವಾಕ್ಯದಲ್ಲಿ ಹಕ್ಕಿ ಮರದಿಂದ ಹಾರಿತು ಎಂಬ 3 ಪದಗಳಿವೆ. ಪದಗಳು ಅಕ್ಷರಗಳಿಂದ ಕೂಡಿರುತ್ತವೆ. ಅಕ್ಷರ ಎಂದರೆ ನಾಶವಿಲ್ಲದ್ದು. ಅಕ್ಷರಗಳಿಗೆ ವರ್ಣ ಎಂದೂ ಹೆಸರು. ನಾನು ಶಾಲೆಗೆ ಹೋಗಿ ಬಂದೆನು. ಈ ವಾಕ್ಯದಲ್ಲಿ ನಾನು ಶಾಲೆಗೆ ಹೋಗಿ ಬಂದೆನು 4 ಅರ್ಥಪೂರ್ಣ ಪದಗಳಿವೆ. ಒಂದೊಂದು ಪದದಲ್ಲಿಯೂ ಬೇರೆ ಬೇರೆ ಅಕ್ಷರಗಳಿವೆ. ಉದಾಹರಣೆಗೆ, ನಾನು ಎಂಬ ಪದದಲ್ಲಿ ನ, ಆ, ನ, ಉ ಎಂಬ 4 ಅಕ್ಷರಗಳಿವೆ. ಬಂದೆನು ಪದದಲ್ಲಿ ಬ, ಆ, ನ, ದ, ಎ, ನ, ಉ ಎಂಬ 7 ಅಕ್ಷರಗಳಿವೆ. ಈ 2 ಪದಗಳಲ್ಲಿರುವ ನ, ಬ, ದ ಎಂಬ ಅಕ್ಷರಗಳನ್ನು ಉಚ್ಚರಿಸುವಾಗ ಧ್ವನ್ಯಂಗದ ಅಡೆತಡೆಯೊಂದಿಗೆ ಉಚ್ಚರಿಸಬೇಕಾಗುತ್ತದೆ. ಇವೇ ವ್ಯಂಜನಾಕ್ಷರಗಳು. ಆ ಅಕ್ಷರಗಳ ಹಿಂದೆ ಅಥವಾ ಮುಂದೆ ಆ, ಉ, ಎ ಮುಂತಾದವು ಧ್ವನ್ಯಂಗದ ಅಡೆತಡೆ ಇಲ್ಲದೆ ಉಚ್ಚರಿಸಬಹುದಾದ ಅಕ್ಷರಗಳಿವೆ. ಇವೇ ಸ್ವರಾಕ್ಷರಗಳು. ಇವು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಹಾಗೆಯೇ ಬಂದೆನು ಎಂಬ ಪದದಲ್ಲಿರುವ ಅನುಸ್ವಾರ ಎಂಬ ಅಕ್ಷರವನ್ನು ಉಚ್ಚರಿಸಲು ಆಗುವುದಿಲ್ಲ. ಇದರ ಹಿಂದೆ ಸ್ವರಾಕ್ಷರಗಳು ಬಂದಾಗ ಮಾತ್ರ ಉಚ್ಚರಿಸಬಹುದು. ಇದೇ ಯೋಗವಾಹ. ಕನ್ನಡ ವರ್ಣಮಾಲೆಯನ್ನು ಪ್ರಧಾನವಾಗಿ ಸ್ವರ, ವ್ಯಂಜನ ಮತ್ತು ಯೋಗವಾಹ ಎಂಬ 3 ವಿಭಾಗ ಮಾಡಲಾಗಿದೆ. ವರ್ಣಮಾಲೆ. ಸ್ವರಾಕ್ಷರಗಳು 13, ವ್ಯಂಜನಾಕ್ಷರಗಳು 34, ಯೋಗವಾಹಗಳು 2. ಸ್ವರಾಕ್ಷರಗಳು ರಸ್ವಸ್ವರ, ದೀರ್ಘಸ್ವರ, ಪ್ಲುತ. ರಸ್ವಸ್ವರಗಳು ಆ, ಇ, ಉ, ರು, ಎ, ಓ. ದೀರ್ಘಸ್ವರಗಳು ಆ, ಇ, ಉ, ಎ, ಐ, ಓ, ಔ. ಪ್ಲುತ ಆ, ಎಸ್, ಎಸ್, ಇ, ಎಸ್, ಎಸ್, ಉ, ಎಸ್, ಎಸ್. ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದ ಭಾಗವಾಗಿ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪಪ್ರಾಣಕ್ಕೆ ಉದಾಹರಣೆ ಕ, ಗ, ಚ, ಜ, ಠ, ಡ, ತ, ದ, ಪ, ಬ. ಮಹಾಪ್ರಾಣ ಅಕ್ಷರಗಳು ಖ, ಗ, ಛ, ಜ, ಠ, ಡ, ಥ, ದ, ಪ, ಭ. ಅನುನಾಸಿಕ ಅಕ್ಷರಗಳು ಇಞ, ಜ್ಞ, ಣ, ನ, ಮ. ಅವರ್ಗೀಯ ವ್ಯಂಜನಗಳು ಯ, ರ, ಲ, ವ, ಶ, ಷ, ಸ, ಹ, ಳ. ಯೋಗವಾಹಗಳು ಅನುಸ್ವಾರ ಮತ್ತು ವಿಸರ್ಗ. ಅನುಸ್ವಾರ 10, ವಿಸರ್ಗ 20. ಕನ್ನಡ ವರ್ಣಮಾಲೆ 49, ಸ್ವರಗಳು 13,
ವ್ಯಂಜನಗಳು 34, ಯೋಗವಾಹಗಳು 2. ಸ್ವರಗಳು 13, ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ರಸ್ವಸ್ವರಗಳು 6, ಆ, ಈ, ಉ, ರು, ಎ, ಓ. ದೀರ್ಘಸ್ವರ 7, ಆ, ಈ, ಉ, ಎ, ಐ, ಓ, ಔ. ವರ್ಗೀಯ ವ್ಯಂಜನಗಳು 25, ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪಪ್ರಾಣಗಳು 10, ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಮಹಾಪ್ರಾಣಗಳು 10, ಖ, ಗ, ಚ, ಜ, ಟ, ಡ, ಥ, ದ, ಪ, ಬ. ಅನುನಾಸಿಕ ಅಕ್ಷರಗಳು 5, ಜ್ಞ, ಇಞ, ಣ, ನ, ಮ. ಅವರ್ಗೀಯ ವ್ಯಂಜನಗಳು 9, ಯ, ರ, ಲ, ವ, ಶ, ಶ, ಸ, ಹ, ಳ. ಯೋಗವಾಹಗಳು 2, ಅನುಸ್ವಾರ, ವಿಸರ್ಗ. ಅನುಸ್ವಾರ 1, ಅಂ. ವಿಸರ್ಗ 1, ಅಹ. ವ್ಯಾಕರಣ ಭಾಗ ವರ್ಣಮಾಲೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಅವುಗಳಲ್ಲಿ 3 ಭಾಗಗಳಿವೆ. ಸ್ವರಗಳು 13, ಯೋಗವಾಹಗಳು 2, ವ್ಯಂಜನಗಳು 34. ಸ್ವರಗಳು 13 ಸರಳವಾಗಿ, ಸ್ವತಂತ್ರವಾಗಿ, ಸಹಜವಾಗಿ ಉಚ್ಚರಿಸಲು ಬರುವ ಅಕ್ಷರಗಳೇ ಸ್ವರಗಳು. ಕನ್ನಡದಲ್ಲಿ ಒಟ್ಟು 13 ಸ್ವರಾಕ್ಷರಗಳಿವೆ. ಅವುಗಳನ್ನು ಈ ಕೆಳಗಿನಂತೆ 2 ಭಾಗಗಳನ್ನಾಗಿ ವಿಂಗಡಿಸಿದೆ. ರಸ್ವಸ್ವರ 6. ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ರಸ್ವಸ್ವರಗಳು ಎನ್ನುತ್ತೇವೆ. ಅವು ಆ, ಈ, ಉ, ರು, ಎ, ಓ. ದೀರ್ಘಸ್ವರ 7. 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ದೀರ್ಘಸ್ವರಗಳು ಎನ್ನುತ್ತೇವೆ. ಅವು ಆ, ಈ, ಉ, ಎ, ಐ, ಓ, ಔ. ಯೋಗವಾಹಗಳು 2. ಸ್ವರಗಳ ಸಂಬಂಧ ಪಡೆದು ಉಚ್ಚರಿಸಲ್ಪಡುವ ಅಕ್ಷರಗಳು. ಇವು ಕನ್ನಡದಲ್ಲಿ 2 ಇವೆ. ಉದಾಹರಣೆಗೆ ಅನುಸ್ವಾರ, ವಿಸರ್ಗ. ಯೋಗವಾಹಗಳು ಅನುಸ್ವಾರ, ವಿಸರ್ಗ. ಯೋಗ ಎಂದರೆ ಕೂಡು, ವಾಹ ಎಂದರೆ ಹೋಗುವ ಎಂದರ್ಥ. ಯೋಗವಾಹ ಎಂದರೆ ಕೂಡಿ ಹೋಗುವ, ಕೂಡಿಕೊಂಡಿರುವ, ಅಂದರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದ ಅಕ್ಷರ ಎಂದರ್ಥ. ಯೋಗವಾಹಗಳು 2. 1 ಅನುಸ್ವಾರ, 2 ವಿಸರ್ಗ. ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಗಳು 2. ಒಟ್ಟು 49 ಅಕ್ಷರಗಳು. ಅಕ್ಷರಗಳ ಸ್ಥಾನೋತ್ಪತ್ತಿ. ಕ ವರ್ಗ ಕಂಠ್ಯ, ಚ ವರ್ಗ ತಾಲವ್ಯ, ಟ ವರ್ಗ ಮೂರ್ಧನ್ಯ, ತ ವರ್ಗ ದಂತ್ಯ, ಪ ವರ್ಗ ಓಷ್ಟ್ಯ, ಎ ಎ ಐ. ಕಂಠತಾಲು ಒ ಓ ಔ. ಕಂಠೋಷ್ಟ್ಯ ವ. ದಂತೋಷ್ಟ್ಯ ಐ ಔ. ಇವುಗಳನ್ನು ಸಂಧ್ಯಾಕ್ಷರಗಳೆನ್ನುವರು. ಅಕ್ಷರಗಳನ್ನು ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು ಎಂದು 3 ಭಾಗ ಮಾಡಬಹುದು. ಸ್ವರಗಳು ಕನ್ನಡ ವರ್ಣಮಾಲೆಯ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ 13 ಅಕ್ಷರಗಳ ಗುಂಪೆ ಸ್ವರಗಳು. ಆಕಾರದಿಂದ ಔಕಾರದವರೆಗಿರುವ ಅಕ್ಷರಗಳೇ ಸ್ವರಗಳು. ಸ್ವರಗಳನ್ನು ನಾವು ಬೇರಾವ ಅಕ್ಷರಗಳ ಸಹಾಯವೂ ಇಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಬಹುದು. ಅವುಗಳೆಂದರೆ ಆ, ಆ, ಇ, ಈ, ಉ, ಊ, ರು, ಎ, ಎ, ಐ, ಓ, ಓ, ಔ. ಇವುಗಳಲ್ಲಿ 2 ವಿಧಗಳಿವೆ. 1 ರಸ್ವಸ್ವರಗಳು. 1 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ, ಏಕಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳೇ ರಸ್ವಸ್ವರಗಳು. ಉದಾಹರಣೆಗೆ ಆ, ಈ,
ಅಕ್ಷರಗಳು ಒಂದೊಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು. 2 ದೀರ್ಘ ಸ್ವರಗಳು. 2 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ 7 ಸ್ವರಗಳನ್ನು ದೀರ್ಘ ಸ್ವರಗಳೆನ್ನುವರು. 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳೇ ದೀರ್ಘ ಸ್ವರಗಳು. ಉದಾಹರಣೆಗೆ ಆ, ಈ, ಉ, ಎ, ಐ, ಓ, ಔ ಹಾಗೂ ಐ ಮತ್ತು ಔಗಳನ್ನು ಸಂಧ್ಯಾಕ್ಷರಗಳೆಂದು ಕರೆಯುತ್ತಾರೆ. ಮೇಲೆ ಹೇಳಿದ ಸ್ವರಗಳನ್ನೇ 2 ಮಾತ್ರೆಗಳ ಕಾಲಕ್ಕಿಂತಲೂ ಹೆಚ್ಚು ಕಾಲ ಎಳೆದು ಹೇಳುವುದೂ ಉಂಟು. ಈ ದೀರ್ಘ ಸ್ವರಗಳು ಕೆಲವೊಮ್ಮೆ 3 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುತ್ತವೆ. ಉದಾಹರಣೆಗೆ ಅಣ್ಣ ಇಲ್ಲಿ ಬಾ, ಮಕ್ಕಳೇ ಇಲ್ಲಿ ಬನ್ನಿ. ಇಲ್ಲಿ 2, 3 ಎಂದು ಗುರುತಿಸಲ್ಪಟ್ಟ ಆ 2, ಎ 2 ಅಕ್ಷರಗಳು 3 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುತ್ತವೆ. ಹೀಗೆ 3 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳೇ ಪ್ಲುತ ಸ್ವರಗಳು. ಪ್ಲುತ ಸ್ವರಗಳು 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳೆಲ್ಲ ಪ್ಲುತ ಸ್ವರಗಳೆನಿಸುವುವು. ಉದಾಹರಣೆಗೆ ಅಕ್ಕ ಇಲ್ಲಿ ನೋಡು, ಅಮ್ಮ ನನಗೆ ಹಾಲು ಕೊಡು, ದೇವರೇ ರಕ್ಷಿಸು, ಗುರುಗಳೇ ನನ್ನನ್ನು ಆಶೀರ್ವದಿಸಿ, ಮಕ್ಕಳಿರ ಹೋಗಬೇಡಿ, ಮರಗಳೇ ನೀವು ಫಲಗಳನ್ನು ಕೊಡಿ. ಇಲ್ಲಿ 3 ಎಂದು ಗುರುತು ಮಾಡಿರುವ ಸ್ವರಗಳೇ ಪ್ಲುತಗಳು. ಹೀಗೆ ಮೇಲೆ ವಿವರಿಸಿದಂತೆ ಸ್ವರಗಳಲ್ಲಿ ಹ್ರಸ್ವ, ದೀರ್ಘ, ಪ್ಲುತಗಳೆಂದು 3 ರೀತಿ.